ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರಿಸ್ತಾ ಇದೆ ಸಿಜೆಪಿ. ಎಲ್ಲಿ ನೋಡಿದ್ರೂ ಕಾಕ್ರೋಚ್ ಜನತಾ ಪಾರ್ಟಿ ಹವಾ ಜೋರಾಗಿದೆ. ಆದ್ರೆ ಸಿಜೆಪಿ ಹಿಂದಿನ ಕಥೆ ಏನು ಗೊತ್ತಾ? ಕಾಕ್ರೋಚ್ ಜನತಾ ಪಾರ್ಟಿ ಹಿಂದಿನ ಕಥೆ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರಿಸ್ತಾ ಇದೆ ಸಿಜೆಪಿ. ಎಲ್ಲಿ ನೋಡಿದ್ರೂ ಕಾಕ್ರೋಚ್ ಜನತಾ ಪಾರ್ಟಿ ಹವಾ ಜೋರಾಗಿದೆ. ಆದ್ರೆ ಸಿಜೆಪಿ ಹಿಂದಿನ ಕಥೆ ಏನು ಗೊತ್ತಾ ನಿಮಗೆ? ಕಾಕ್ರೋಚ್ ಜನತಾ ಪಾರ್ಟಿ ಹಿಂದಿನ ಕತೆ ಗೊತ್ತಾದ್ರೆ ಎಂಥವರು ಶಾಕ್ ಆಗ್ತಾರೆ. ಸಿಜೆಪಿ ಸ್ಥಾಪನೆ ಆಗಿದ್ದು ಹೇಗೆ? ಸ್ಥಾಪಿಸಿದ ವ್ಯಕ್ತಿ ಯಾರು? ಸಿಜೆಪಿಗೂ ಆಮ್ ಆದ್ಮಿ ಪಾರ್ಟಿಗೂ ನಂಟು ಎಂಥದ್ದು? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸಿಜೆಪಿ ಎಕ್ಸ್ಪೋಸ್. ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರಿಸ್ತಾ ಇದೆ ಸಿಜೆಪಿ. ಎಲ್ಲಿ ನೋಡಿದ್ರೂ ಕಾಕ್ರೋಚ್ ಜನತಾ ಪಾರ್ಟಿ ಹವಾ ಜೋರಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಏನು? ಯಾರಿದನ್ನ ಸ್ಥಾಪನೆ ಮಾಡಿದ್ದು? ಇದು ಹೇಗೆ ಸ್ಟಾರ್ಟ್ ಆಯಿತು? ಯಾವ ಕಾರಣಕ್ಕೆ ಸ್ಟಾರ್ಟ್ ಆಯಿತು? ಇದೆಲ್ಲದರ ವಿಸ್ತೃತವಾದ ಮಾಹಿತಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಕೊಡ್ತಾ ಇದೆ. ಸಿಜೆಪಿ ಹಿಂದಿನ ಕಥೆ ಏನು? ಕಾಕ್ರೋಚ್ ಜನತಾ ಪಾರ್ಟಿ ಹಿಂದಿನ ಗೊತ್ತಾದ್ರೆ ಎಂಥವರು? ಸಿಜೆಪಿ ಸ್ಥಾಪನೆ ಆಗಿದ್ದು ಹೇಗೆ? ಸ್ಥಾಪಿಸಿದ ವ್ಯಕ್ತಿ ಯಾರು? ಸಿಜೆಪಿಗೂ ಆಮ್ ಆದ್ಮಿ ಪಾರ್ಟಿಗೂ ನಂಟೆಂಥದ್ದು? ಅಶ್ವವೇಗ ನ್ಯೂಸ್ನಲ್ಲಿ ಸಿಜೆಪಿ ಎಕ್ಸ್ಪೋಸ್. ಈಗಾಗಲೇ ಗಮನಿಸ್ತಾ ಇದೀವಿ ನಾವು. ಎಲ್ಲಿ ನೋಡಿದ್ರಿ ಕಾಕ್ರೋಚ್ ಪಕ್ಷ, ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲೆಡೆ ಹವಾ ಸೃಷ್ಟಿಸ್ತಾ ಇದೆ. ಜನಗಳಿಗೆ ಸಾಕಷ್ಟು ಕನ್ಫ್ಯೂಷನ್, ಪ್ರಶ್ನೆಗಳಿದಾವೆ. ಯಾವ್ದಿದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ? ಹೆಸರೇ ಒಂಥರ ಡಿಫ್ರೆಂಟು. ಅದರಲ್ಲೂ ಈ ಪಾರ್ಟಿ ಯಾವ್ದಪ್ಪ? ಇವಾಗಿರುವಂತ ರಾಜಕೀಯ ಪಾರ್ಟಿಗಳನ್ನ ಅಲ್ಲಿ ತಡ್ಕೊಳ್ಳೋದಕ್ಕಾಗ್ತಲ್ಲ. ಇದೊಂದು ಮತ್ತೊಂದು ಹೊಸ ಪಾರ್ಟಿ ಯಾವುದು? ಅದರೊಂದು ಡಿಫ್ರೆಂಟ್ ಹೆಸರಿನೊಂದಿಗೆ ಬಂದಿರುವಂಥದ್ದು. ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೆಂಡ್ ಆಗ್ತಾ ಇದೆ ಕಾಕ್ರೋಚ್ ಜನತಾ ಪಾರ್ಟಿ. ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ವಿ. ಇದು ಯಾವುದು ಈ ಪಾರ್ಟಿ ಅಂದ್ರೆ? ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಯಾವುದು ಅನ್ನುವಂಥದ್ದು. ಇದ್ರ ಹಿಂದೆ ಇರೋರು ಯಾರು? ಇದನ್ನ ಸ್ಥಾಪನೆ ಮಾಡಿದವ್ರು ಯಾರು? ಇದರಲ್ಲೂ ಕೂಡ ಕಾರ್ಯಕರ್ತರು ಎಲ್ಲರೂ ಕೂಡ ಇದ್ದಾರಾ? ಸಾಕಷ್ಟು ಪ್ರಶ್ನೆ ಮೂಡಿಸ್ತಾ ಇದೆ. ನಿಜಕ್ಕೂ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಯಾವುದು ಅನ್ನುವಂಥದ್ದು. ಸುಪ್ರೀಂ ನ್ಯಾಯಮೂರ್ತಿಗಳ ಹೇಳಿಕೆ ಸವಾಲಾಗಿ ಸ್ವೀಕರಿಸಿದ ಯುವಕರು. ದೇಶಾದ್ಯಂತ ಸಿಜೆಪಿ ಪಾರ್ಟಿಗೆ ಸಿಗುತ್ತಿದೆ ಭರ್ಜರಿ ಬೆಂಬಲ. ಮೇ 16ರಂದು ಕಾಕ್ರೋಚ್ ಜನತಾ ಪಾರ್ಟಿ ಆರಂಭ. ನಿರುದ್ಯೋಗಿ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿದ್ದೀರಾ? ನಿಮ್ಮಂತ ಜಿರಳೆಗಳಿಗೆ ಇದೇ ವೇದಿಕೆ ಎಂದು ಪೋಸ್ಟ್. ಅಭಿಜಿತ್ ದೀಪಕ್ಗೆ ಪೋಸ್ಟ್ಗೆ ಭರಪೂರ ಬೆಂಬಲ. ಹೆಚ್ಚು ಕಡಿಮೆ 14 ಮಿಲಿಯನ್ ಮಂದಿ ಫಾಲೋವರ್ಸ್. ಅಸಲಿಗೆ ಸಿಜೆಪಿ ಹಿಂದಿನ ಕಥೆ ಏನು ಗೊತ್ತಾ? ಬಿಗ್ ಎಕ್ಸ್ಪೋಸ್. ಸುಪ್ರೀಂ ಜಸ್ಟಿಸ್ ಹೇಳಿಕೆ ಸವಾಲಾಗಿ ಸ್ವೀಕರಿಸಿದ ಪಕ್ಷ ಆರಂಭ ಆಗುತ್ತೆ. ಸವಾಲಿನ ಮೇರೆಗೆ ಆರಂಭ ಆದಂತ ಪಕ್ಷ ಇದು. ಮೇ 16ರಂದು ಕಾಕ್ರೋಚ್ ಜನತಾ ಪಾರ್ಟಿ ಆರಂಭ ಆಗುತ್ತೆ. ನಿರುದ್ಯೋಗಿ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿದ್ದೀರಾ? ನಿಮ್ಮಂತ ಜಿರಳೆಗಳಿಗೆ ಇದೇ ವೇದಿಕೆ ಎಂದು ಪೋಸ್ಟು. ಎಎಪಿ ಪ್ರಾಡಕ್ಟ್ ಸಿಜೆಪಿ. ಸದ್ಯ ಅಮೆರಿಕಾದಲ್ಲಿ ನೆಲೆಸಿರುವಂತಹ ಅಭಿಜಿತ್ ದೀಪ್ಗೆ 2020-22ರ ಎಎಪಿಯಲ್ಲಿದ್ದಂಥ ಅಭಿಜಿತ್ ಆಪ್ ಸೋಷಿಯಲ್ ಮೀಡಿಯಾ ತಂಡದ ಸ್ವಯಂ ಸೇವಕ. ದೆಹಲಿ ವಿಧಾನಸಭಾ ಚುನಾವಣೆ ವೇಳೆ ಆಪ್ ಪರ ಕೆಲಸ ಮಾಡ್ತಾರೆ. ಆಪ್ ಪರ ಮೀಮ್ ಮಾರ್ಕೆಟಿಂಗ್ ತಂತ್ರದ ಹಿಂದಿನ ಕೇಜ್ರಿವಾಲ್ ಸಿಎಂ ಆಗಿದ್ದಾಗ ಅವರ ಕಚೇರಿಯಲ್ಲಿ ಕೆಲಸ ಮಾಡಿದ್ರು ಅನ್ನುವಂಥ ಇನ್ಫಾರ್ಮೇಷನ್. ಸಿಜೆಪಿ ಪಾರ್ಟಿ ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ. ಬಟ್ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳೇ ಸಿಜೆಪಿಯ ಟಾರ್ಗೆಟ್. 5 ದಿನದಲ್ಲಿ 14 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಆದರೆ ಒಂದು ಪೋಸ್ಟ್ಗೂ 1 ಮಿಲಿಯನ್ ಲೈಕ್ಸ್ ಇಲ್ಲ. ಆಪ್ ಸಿದ್ಧಾಂತಗಳನ್ನೇ ವೈರಲ್ ಮಾಡುತ್ತಿರುವಂತಹ ಸಿಜೆಪಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಸದ್ಯ ಟ್ರೆಂಡ್ ಆಗಿದೆ. ಎಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಈ ಪಾರ್ಟಿ ಯಾರ್ದು ಅನ್ನುವಂಥ ಗೊಂದಲ ಇದೆ. ಬಟ್ ಇಲ್ಲಿ
ಆಪ್ಗೂ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಗೂ ಲಿಂಕ್ ಇದೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಲಿಂಕ್ ಇದೆ? ದೆಹಲಿ ವಿಧಾನಸಭಾ ಚುನಾವಣೆ ವೇಳೆ ಎಪಿ ಪರ ಕೆಲಸ ಮಾಡಿದಂತ ಆಪ್ ಪರ ಮೀಮ್ ಮಾರ್ಕೆಟಿಂಗ್ ತಂತ್ರದ ಹಿಂದಿದ್ದಂಥ ಕೇಜ್ರಿವಾಲ್ ಸಿಎಂ ಆಗಿದ್ದಾಗ ಅವರ ಕಚೇರಿಯಲ್ಲಿ ಕೆಲಸ ಮಾಡಿದ್ದ ಸಿಜೆಪಿ ಪಾರ್ಟಿ ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ. ಆದ್ರೆ ಬಟ್ ಅಭಿಜಿತ್ ದೀಪ್ಕೆ ಇದರ ಹಿಂದಿರುವಂತ ಕೈ 5 ದಿನದಲ್ಲಿ 14 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್.